ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜವಾಬ್ದಾರಿ ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರಿಂದಾಗಿ ಯುವಕನೊಬ್ಬ ಅಥವಾ ಬಾಲಕನೊಬ್ಬ ಚರಂಡಿಗೆ ಬಿದ್ದು ಗಾಯಗೊಂಡಿದ್ದಾನೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮತ್ತೊಂದು ಎಡವಟ್ಟು ನೋಡಿ. ಬೆಂಗಳೂರಿನಲ್ಲಿ ಮತ್ತೆ ಮೃತ್ಯುಕೂಪವಾದ ಚರಂಡಿಗಳು. ಮೃತ್ಯುಕೂಪ. ಚರಂಡಿಗೆ ಬಿದ್ದು ಬಾಲಕನಿಗೆ ಗಾಯ ಆಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮತ್ತೊಂದು ಎಡವಟ್ಟಲ್ವಾ ಇದು? ಬೆಂಗಳೂರಿನಲ್ಲಿ ಮತ್ತೆ ಮೃತ್ಯುಕೂಪವಾದ ಚರಂಡಿಗಳು. ಚರಂಡಿ ಕಾಮಗಾರಿ ಅರ್ಧಕ್ಕೆ ಬಿಟ್ಟ ಜಿಬಿಎ ಅರ್ಥಾತ್ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಜಿಬಿಎ ಬೇಜವಾಬ್ದಾರಿಗೆ ಶಾಲಾ ಬಾಲಕ ಬಲಿಪಶು. ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ಘಟನೆ ನಡೆದಿದೆ. ಹುಡುಗ ಪಾಪ ಆಟ ಆಡ್ಕೊಂಡು ರೋಡ್ನಲ್ಲಿ ನಡ್ಕೊ ಬರ್ತಾ ಇದ್ದ. ಕಾಮಗಾರಿ ಸ್ಥಳದಲ್ಲಿ ಮುನ್ನೆಚ್ಚರಿಕೆಯ ಶೂನ್ಯ. ಶಾಲೆಗೆ ಹೋಗುತ್ತಿದ್ದ ಬಾಲಕನೋರ್ವ ಚರಂಡಿಗೆ ಬಿದ್ದಿರುವ ಘಟನೆ. ಶಾಲೆಯ ಎದುರು ಜಿಬಿಎ ಚರಂಡಿ ಕಾಮಗಾರಿ. ವಿಧಾನಸೌಧದ ಮುಂಭಾಗ ಇರುವ ಇಂಟರ್ಲಾಕ್ನ ಎಡೆಯಲ್ಲೆಲ್ಲಾದ್ರೂ ಚರಂಡಿ ಕಾಣಿಸುತ್ತಾ ಅಂತ ಕೇಳಿದ್ರು ಕಾಣಿಸಲ್ಲ. ಯಾಕೆ ಅಂದ್ರೆ ಪ್ರತಿನಿತ್ಯ ರಾಜಕಾರಣಿಗಳು ನಡೆದಾಡಬೇಕಾದ್ರೆ ಕಾಲು ಉಳುಕಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಇಂಟರ್ಲಾಕ್ಗಳನ್ನು ದಿನನಿತ್ಯ ಪರಿಶೀಲನೆ ಮಾಡಲಾಗುತ್ತೆ. ಕಾರಣ ರಾಜಕಾರಣಿಗಳು ನಡೆಯೋ ಜಾಗ ಅಂತ. ವಿಕಾಸಸೌಧದ ಎದುರುಗಡೆ ಯಾವುದಾದ್ರೂ ಹೊಂಡ ಕಂದಕ ಇದೆಯಾ ಅಂತ ಕೇಳಿದ್ರೆ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳ ಪಾದಕ್ಕೆಲ್ಲಿ ವೇದನೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಹೀಗೆ ನಾನಾ ತರಹದ ಸರ್ಕಾರಿ ಕಟ್ಟಡದ ಮುಂದೆ ಅತಿ ಸುಂದರವಾಗಿ ಇಡಲಾಗಿರುತ್ತೆ. ಕಾರಣ ಅಲ್ಲಿ ರಾಜಕಾರಣಿಗಳೇ ನಡ್ಕೊಂಡು ಹೋಗೋದ್ರಿಂದಾಗಿ. ಸಾರ್ವಜನಿಕರು ದಿನ ಅಧ್ವಾನಕ್ಕೊಳಗಾದ್ರೆ ಅವರಿಗೇನು? ಮನೆಗೆ ಬರೋ ನೆಂಟರು ಮನೆ ಒಳಗಿನ ಕೂತ್ಕೊಳ್ಳೋ ಚೇರನ್ನು ಗಮನಿಸೋದಿಲ್ಲ. ಮನೆ ಮುಂದೆ ಎಷ್ಟು ನೀಟಾಗಿ ರಂಗೋಲಿ ಬಿಡಿಸಿದ್ದಾರೆ ಅಂತ ನೋಡ್ತಾರೆ. ಹಂಗೇನೆ ನಮ್ಮ ರಾಜ್ಯಕ್ಕೆ ಪರ ರಾಜ್ಯದ ಅನೇಕ ನೆಂಟರಸ್ಥರು ಬರ್ತಾರೆ. ನಿಮ್ಮ ರಾಜ್ಯದಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲ ಸಾಕಲ್ವ ಕರ್ನಾಟಕಕ್ಕೆ ಮಾರ್ಕು? ಚರಂಡಿ ಅನ್ನೋದು ಪ್ರೈಮರಿ ಅನುಕೂಲ ಒಂದು ರಾಜ್ಯಕ್ಕೆ. ಮೂಲಭೂತವಾದಂತಹ ಸೌಕರ್ಯ ಇರಲೇಬೇಕಾದಂತಹದ್ದು. ಚರಂಡಿ, ರಾಜಕಾಲುವೆ, ಮೋರಿ, ಕೆರೆ, ಲೇಕೆಲ್ಲ ದೂರದ ಮಾತು. ಚರಂಡಿಗಳು 4,000ಕ್ಕೂ ಹೆಚ್ಚು ದೊಡ್ಡ ಪ್ರಮಾಣದ ಚರಂಡಿಗಳಿದಾವೆ ಅನ್ನೋದು ಸಮೀಕ್ಷೆ. ದ್ವಿಚಕ್ರ ವಾಹನದವರು ಅಪ್ಪಿತಪ್ಪಿ ಆ ಚರಂಡಿಗೆ ಏನಾದರೂ ವೀಲ್ ಏನಾದರೂ ತಗಲಾಕೊಂಡ್ರೆ ಗಾಡಿ ಸಮೇತ ಬೀಳಬಹುದಾದ ಸಾಧ್ಯತೆ ಇರುವ ಹೊಂಡಗಳಿದು. ನಾನು ಹೇಳಿದ್ದು 4,000 ಚಿಲ್ಲರೆ. ಅದನ್ನು ಮುಚ್ಚರಯ್ಯ. ನಾಳೆ ದಿನ ಸವಾರರ ಪ್ರಾಣಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಕುಟುಂಬಸ್ಥರು ಹಿಡಿ ಶಾಪ ಹಾಕ್ತಾರೆ ರಾಜಕಾರಣಿಗಳಿಗೆ. ನಿಮ್ಮ ಕಿವಿಗಳಿಗೆ ಅದು ಅಭ್ಯಾಸ ಆಗಿರ್ಬೋದು. ಆದರೆ ನಿಜಕ್ಕೂ ಕೂಡ ಜನ ಸಾಗುವ ದಾರಿಗಳಲ್ಲಿ ಈ ತರಹದ ಕಳಪೆ ಕಾಮಗಾರಿ ನಿಜಕ್ಕೂ ಅಧ್ವಾನ ಇದು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಬದಲಾವಣೆ ಮಾಡ್ಕೊಂಡು ನಿಮ್ಮ ಕೆಲಸದಲ್ಲಿ ಬದಲಾವಣೆ ಕಾಣದೇ ಇದ್ದರೆ ಜನ ಕ್ಯಾಕರ್ ಸುಗೀತಾರೆ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜನ ಎಚ್ಚೆತ್ತು ನಿಮ್ಮನ್ನು ಎಚ್ಚರಗೊಳಿಸಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.